ನಂಗೆ ಬಿಡಿಗೆ ಮಾತಾಡಕ್ ಹೋಗಲ್ಲ. ಗೊದಮಾಟ ಎತ್ತಾಕ್ಬಿಟ್ಟು ಬಂದಿವಿ 2 ಟ್ರಾಕ್ಟರ್ ಗೊದಮಾಟನ. ಆ ನನ್ನ ಮಗ ಏನ್ ನಮಗೆ ಕೆಲಸ ಕೊಡೋದು ಕಳಿಸ್ಲಿ 27 ನಾನು ಕೊಡ್ತೀನಿ ಕೆಲಸನ. ಅವನ ಮಕ್ಕನ ನಾಟುಯ್ಯ ಅವನ ಮಕ್ಕನ ನಾಟುಯ್ಯ ಏನ್ ನಾನು ಕೆಲಸ ಕೊಡೋದು ಬಾತ್ರೂಮ್ ತೊಳೆಯಕ್ಕೆ ಕಸ್ತಾನೆ ಕಷ್ಟ 27 ನನ್ನ ಅಸಲ್ ಗೊದಮಾಟ ಎತ್ತಾಕ್ಲಿ ಕೊಡ್ಲಿ ನೆಟ್ಕೊಂಡು ಮಾತಾಡ್ತೀನಿ. ಏನ್ ಅವ್ನು ನಮಗೆ ಕೆಲಸ ಕೊಡೋದು ನಮ್ಮ ಭೂಮಿ ಕಿತ್ಕೊಂಡು ನಮ್ಮ ಅತ್ತೆ ನಮ್ಮ ಮಾವ ಮುತ್ತಾತ ಮುದ್ದಜ್ಜಿ ಸಂಪಾದನೆ ಮಾಡಿ ಕಿತ್ಕೊಂಡು ಅವ್ರೆ ಹಂಗ ಅವ್ರ ಮಕ್ಕಳು ಬಿಟ್ಕೊಟ್ರು ನಾವು ನಮ್ಮ ಮಕ್ಕಳು ಬಿಟ್ಕೊಡ್ಬೇಕು. ಏನ್ ನನ್ನ ಮಗ ಕೆಲಸ ಕೊಡೋದು ಅವನು ಬರ್ಲಿ ಕೊಡ್ತೀನಿ ಕೂಲಿನ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಕ್ಕಳು ಓದ್ತಾರಲ್ಲ ಆಫೀಸಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಅವ್ನು ಕೊಡ್ಸ್ಬೇಡ. ನಾವು ರೈತರ ಕೆಲಸನೇ ಮಾಡ್ತೀವಿ. ನಾವು ಗೊದಮಾಟ ಎತ್ತಾಕಿ ಕಾಯಿ ಎತ್ತಾಕಿ ಹುಳ ಬೆಳೆದಿ ನಮ್ಮ ಮಕ್ಕಳು ಆದಷ್ಟು ಗೋರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ಳವ್ರೆ. ಆ ನನ್ನ ಮಗ ಕೊಡೋದು ಬೇಡ. ನಾನು ನೋಡಿ ಇವಾಗ ಗೊದಮಾಟ ಎತ್ತಾಕ್ಬಿಟ್ಟು ಬಂದು ಟ್ರಾಕ್ಟ್ರ ಅವ್ನು ಬಾಕ್ಲೆಲ್ಲ ಬಾತ್ರೂಮ್ ತೊಳೆ ಶಕ್ತಿ ಇಲ್ಲ ನಮಗೆ. ಆಯ್ತು ಆಮೇಲೆ ನಾನು ಮಾತಾಡೋಕ್ಕಾಗಲ್ಲ ಸಾನೆ. ಆ ನನ್ನ ಮಗ ಬಂದು ನಮ್ಮ ಭೂಮಿ ನನ್ನ ಕಲ್ಲು ಎತ್ಕೋಕ್ಕಾಗಲ್ಲ. ಬರ್ಲಿ ಅವನು ಏನ್ ತರ್ಲಿ ಅದ್ ಕತ್ಪಟ್ಟು ನಾನು ತಗೊಂಡು ನಿಂತ್ಕೊತೀನಿ. ಅವ್ನು ಕೆರ ತಗೊಂಡು ಹೊಡಿತೀನಿ. ನಮ್ಗೆ ಅಷ್ಟೊಂದು ಇದಾರೆ. ಎಷ್ಟು ಜನ ಮಕ್ಳು? ನನಗೆ 2 ಒಂದು ಗಂಡು ಒಂದು ಹೆಣ್ಣು. ಏನಂತಾರೆ ಮಕ್ಳೇನಂತಾರೆ? ಭೂಮಿ ಹಿಂಗ್ ಮಾಡ್ತಾರಂತಲ್ಲ ಮಕ್ಕಳು ಏನಂದಾನು ಇವತ್ತು ಕೊಡ್ತೀನಿ ಬ್ಯಾಂಕ್ ಹಾಕ್ತೀನಿ ಹೋಗಿ ಫೋನ್ ಪೇ ಮಾಡ್ಕೊಂಡು ಏನೋ ಮಾಡ್ಕೊ ಬರ್ತಾನೆ. ಮಕ್ಕಳನ್ನ ಯಾಕೆ ಕೇಳಿ ನಾನಿರೋ ಗಂಟ ನಂದು. ಅರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಮಕ್ಕಳನ್ನ ರಾತ್ರಿ ನಿದ್ದೆ ಬರ್ತಿತ್ತೇನಂಟಿ ಹಿಂಗೆಲ್ಲ? ನಿದ್ದೆ ಬರಲ್ಲ. ಹೋಯ್ತೀವಿ ಟೈಮ್ ಪಾಸ್ ಅಲ್ಲೇ ಗೊದಮಾಟ ಎತ್ತಾಕ್ಬಿಟ್ಟು ಬರ್ತೀವಿ. ನೋಡಿ ಇಷ್ಟ ಗಂಟೆ ಒಂದು ಟ್ರಾಕ್ಟರ್ ಗೊದಮಾಟ ಎದ್ಬಿಟ್ಟು ಬಂದೆ. ನನ್ನ ಮಗ ಯಾಕೆ ನಮ್ಗೆ ಕಷ್ಟ ಕೊಡ್ತಾನೆ? ನಾವು ಹೋಗಿದ್ವಿ ಅವನ ಮಕ್ಳಿಗೆ ನಾ ಬಟ್ಟೆ ಹಾಕೊಂತ ಹೇಳ್ರು. ನಾವೇನು ನಮ್ಗೆ ಕೆಲಸ ಕೊಡೋದು ಕಷ್ಟ 27 ನಾವೇ ಕೆಲಸ ಕೊಡ್ತೀವಿ. ಗೊದಮಾಟ ಎತ್ತಕ್ಲಿ ನೀವೇನ್ ಕೆಲಸ ಕೊಡ್ಬೇಡ್ರಿ, ನಮ್ ಗದ್ದೆ ಕಳ್ಸಿ ನಾವೇ ಕೆಲಸ ಕೊಡ್ತೀವಿ ಅಂತೀರಾ? ಯಾರು? ಅವ್ನಿಗೆ ನಾವು ಕೊಡ್ತೀವಿ. ನಮ್ಮ ಕಡೆ ಬಂದು ಇಂಡಸ್ಟ್ರಿಯಲ್ ಏರಿಯಾದಿಂದ ಎಷ್ಟು ಜನ ಜೀವನ ಮಾಡಿ ನಮ್ಮ ಮನೆಗಳಲ್ಲಿ ಏನೇನ್ ಹಾಕಿದ್ರಿ ಆಂಟಿ ತೋಟದಲ್ಲಿ? ನಾವು ತಂಗಿದೆ, ಬಾಳೆ ಇದೆ, ಅಡಕೆ ಇದೆ, ಸಪೋಟ ಇದೆ, ಜೋಳ ಹಾಕ್ತೀನಿ, ಸೀಮೆ ಹುಲ್ಲು ಹಾಕ್ತೀನಿ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು ತಿಂತೀವಿ ಜೀವನಕ್ಕೆ. ರಾಗಿ ಹಾಕ್ತಿವಿ, ಭತ್ತ ಹಾಕ್ತಿವಿ. ಎಷ್ಟು ಲೀಟರ್ ಅವ್ನು ತಕ ಬಂದಿಲ್ಲ ಹಾಕೊಳ್ಳಾನೆ. ಹಾಲು ಒಂದು ದಿನಕ್ಕೆ 40 ಲೀಟರ್ ಹಾಕ್ತೀನಿ. ತಿಂಗ್ಳಿಗೆ ಹಾಲಲ್ಲಿ ಎಷ್ಟು ಬರುತ್ತೆ? ಬತ್ತಾರೆ ಒಂದು 30,000. ಇದು ತರಕಾರಿ ಗಿರ್ಕರಿ ತೆಂಗಿನಕಾಯಿ ಇದ್ರಲ್ಲೆಲ್ಲ ತೆಂಗಿನಕಾಯಿ ಬತ್ತಾರೆ ವರ್ಷಕ್ಕೆ ಒಂದು 3 ಲಕ್ಷ. ಮಾತೇ ಇಲ್ಲ. ನನ್ನ ಮಗ ಕೊಡ್ತಾನೆ. ಬಾತ್ರೂಮ್ ತೊಳೆಯಕ್ಕೆ ಹೋದ್ರೆ 12 ರೂಪಾಯಿ ಕೊಡ್ತಾನೆ. ಅಲ್ಲಿಂದ ಬರೋದಕ್ಕೆ ಬಸ್ ಚಾರ್ಜ್ ಕಟ್ಕಲ್ಲ. ಕರೆಕ್ಟ್ ಕಣ. ಏನು ಕರೆಕ್ಟು? ಇನ್ನೊಂದು ಈ ಭಾಗದಲ್ಲಿ ಕಂಚಗಾರನಹಳ್ಳಿ, ಈ ಹೊಸೂರು, ಬೈರಮಂಗಲ ಭಾಗದಲ್ಲಿ ರೈತರು ಎಲ್ಲ ಅಂತಾನಲ್ಲ, ಆ ನನ್ನ ಮಗನ ಕಣ್ಣಿಲ್ವೇ ಪರೆ ಬೇಡವೆ? ಅಲ್ಲಿರೋ ರೈತರು ಯಾರು ಇಲ್ಲ. ಬರ್ಲಿ ಒತ್ತಿನ 4 ಗಂಟೆಲಿ ಬರ್ಲಿ, ರಾತ್ರಿ 5 ಗಂಟೆಲಿ ಬರ್ಲಿ. ಆ ನನ್ನ ಮಗ ಬಂದು ಹಾಲಿನ ಡೈರಿ ತಾವು ದನಿನ ಮನೇಲಿ ನೋಡ್ಕೊ ಹೋಗ್ಲಿ. ಆ ನನ್ನ ಮಗ ಅವಾಗ ರೈತರೇ ಇಲ್ಲ ಅಂತ ಹೇಳಿ ಬಂದ್ರು ಭೂಮಿಯೇ ಇದು? ಬಂದ್ರು ಭೂಮಿ ಅಂತಲ್ಲ. ಅವ್ನ ಕಣ್ಣಿನ ಪರೆ ಬೇಡವೆ. ನಾವು ಕೊಟ್ಟ ಕಳ್ಸ ಹಾಲೇಲಿ ಕಾಫಿ ಟೀ ಮಾಡ್ಕೊಂಡು ಹೆಸರಿ ಮೇಲೆ ಕೂತ ಮಾತಾಡ್ತಾನೆ, ಏನಾದ್ರು ಬರೀತಾನೆ. ನಾವು ಬರೆಯಕ್ ಬರ್ಲಿಲ್ಲ, ನಾವು ಗೆಯ್ಯರು ರೈತರು. ಮೀಟರ್ ಬೇಕು, ಮೀಟರ್ 26 ಬರ್ಲಿ ಅನ್ನ ಹಾಕ್ತಿವಿ, 100 ಬರ್ಲಿ ಎಳ್ನೀರು ಕುಡಿಸ್ತೀವಿ. ಅವ್ನು ಕುಡಿಸ್ತಾನ? ಏನೋ ಫಂಕ್ಷನ್ ಫೋನ್ ಪೇ ಮಾಡ್ತಾನೆ, ಪಟ್ನ ತರಿಸ್ತಾನೆ. ಬರ್ಲಿ 1,000 ಊಟ ಹಾಕ್ತೀವಿ ನಾವು. 1,000 ಬರ್ಲಿ ಎಳ್ನೀರು ಕುಡಿಸ್ತೀವಿ. ಅಷ್ಟೇ ನಾವು ಮಾತಾಡೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.